ಇಲ್ಲಿ ಮಲ್ಕೊಂಡಿದ್ದೆ ಆಕ್ಚುಲಿ ರೂಮ್ ಅಲ್ಲಿ ಮಲ್ಕೊಂಡಿದ್ದಾರೆ ಎ ಸಿ ಹಾಕಿ. ಸೊ ಹೊರಗಡೆ ನೋಡಿದ್ರೆ ನನ್ನ ವಾಯ್ಸ್ ಕೇಳ್ತಾ ಇದೆ, ನೋಡೋಣಲ್ಲ. ಮೀನ್ ಕಾಯಿಸಿದ ಅಷ್ಟೇ ಫ್ರೈ ಆಗ್ತಾ ಇದೆ ನೋಡಿ. ನನ್ನ ವಿಡಿಯೋದಲ್ಲಿ ಆಡ್ ಬರುವಾಗ ನಂಗೆ ಖುಷಿ ಆಗುತ್ತೆ, ಬೇರೆ ವಿಡಿಯೋದಲ್ಲಿ ಬರುವಾಗ ನಂಗೆ ಕೋಪ ಬರುತ್ತೆ. क्या भाई क्या क्या ಡೆತ್ ಸ್ಟೋರಿ ಕನ್ಫರ್ಮ್ ಮಾಡಿ. ನೋವಿನವರೆಗೂ ನಾನು ಕಂಡ ಲೋಕವೆಲ್ಲ ತಾಯಿಯೊಬ್ಬಳೇ. ನನ್ನ ಫ್ರೆಂಡ್ಸ್ ಅಲ್ಲಿ ಒಬ್ಬನಿಗೆ ಒಂದು ಹಿಡನ್ ಟ್ಯಾಲೆಂಟ್ ಇದೆ, ಇವಾಗ ತೋರಿಸ್ತೀನಿ ನೋಡಿ. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತು 30 days ಡೈಲಿ ಲಾಗ್ ಚಾಲೆಂಜ್ ನಲ್ಲಿ ಡೇ 18 ಆಗಿರುತ್ತೆ. ಇವತ್ತು ಆಲ್ರೆಡಿ ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡಲಿಲ್ಲ, ಯಾಕೆಂದರೆ ನಿನ್ನೆದ್ದು ಲಾಗ್ 26 minutes ಇದೆ, ಲಾಂಗ್ ಇತ್ತು. ಸೊ ಅದು ಎಡಿಟ್ ಮಾಡಲಿಕ್ಕೇ ಟೈಮ್ ಹೋಯಿತು ನಂದು. ಸೊ ಬ್ರೇಕ್ಫಾಸ್ಟ್ ಏನು ಮಾಡಲಿಲ್ಲ, ಇನ್ನು ಇವಾಗ ಲಂಚಿಗೆ ಟೈಮ್ ಆಗ್ತಾ ಬಂತು. ಕುತ್ಕೊಂಡು ಎಡಿಟ್ ಮಾಡಿದ್ದು, ನಿನ್ನೆ ರಾತ್ರಿ ಬೇಗ ಮಲ್ಕೊಂಡಿದ್ದೆ. ಸೊ ಇವಾಗ ಹೋಗಿ ಲಂಚ್ ಮಾಡಿ ನೆಕ್ಸ್ಟ್ ಏನಂತ ನೋಡಬೇಕು, ಇವತ್ತು ಏನು ಮಾಡೋದಂತ. ಅಂದರೆ 2 ಪ್ರಮೋಷನ್ ಇದೆ, ಅದು ಇವತ್ತು ಮಾಡೋದಾ ಬಿಡೋದಾ ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ, ಲೆಟ್ಸ್ ಗೋ. ನಿನ್ನೆ ಹೇಳಿದೆ ಹೊರಗಡೆ ಬಿಸಿಲಿನಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ ಅಂತ. ಸೊ ನಾನು ಸೀದಾ ಬಂದೆ, ಸ್ವಲ್ಪ ಎ ಸಿಯಲ್ಲಿ ಕುತ್ಕೊಳ್ಳೋಣ ಅಂತ ಇವನ ಮನೆಗೆ. ನೋಡಿ ಇವನ ಮನೆಯಲ್ಲಿ ಎ ಸಿ ಇದೆ, ಅದಕ್ಕೆ ಇಲ್ಲಿಗೆ ಬರೋದು. ಸೊ ಈ ಬಿಸಿಲಿನಲ್ಲಿ ಎ ಸಿಯಲ್ಲಿ ಕುತ್ಕೊಳ್ಳಿಕ್ಕೆ ಒಂದು ಖುಷಿಯೇ ಬೇರೆ, ಅದಕ್ಕೆ ಇವನ ಮನೆಗೆ ಬರುತ್ತೆ ಸೀದಾ. ನಾವು ಹಾಗಾದ್ರೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ, ಇವಾಗ ನಾನು ವಿಡಿಯೋ ಮಾಡ್ತಾ ಇರೋ ಈ ಫೋನ್ ಏನಿದೆ ಇದರಲ್ಲಿ 1x ಮಾತ್ರ ಇರೋದು, 3x ಕ್ಯಾಮರಾ ಹೋಗಿದೆ. ನನಗೆ ರೀಲ್ಸ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಬೇರೆಯವರಿಂದ ಮೊಬೈಲ್ ಕೈಯಲ್ಲಿ ರೀಲ್ಸ್ ಮಾಡ್ತಾ ಇದ್ದೀನಿ ಇವಾಗ. ಸೊ ನನಗೊಂದು ಫೋನ್ ತೆಗಿಬೇಕು, ಬಟ್ EMIಯಲ್ಲಿ ಯಾರ ಹೆಸರಿನಲ್ಲಿ ತೆಗೆಯುವುದಂತ ಗೊತ್ತಿಲ್ಲ. ಬಟ್ ಇವತ್ತು ಮೆಲ್ಕರಿಗೆ ಹೋಗಿ ಯಾರ್ದಾದ್ರೂ ಹೆಸರಲ್ಲಿ ಟ್ರೈ ಮಾಡಬೇಕು, ಆಗುತ್ತಾ ಅಂತ ನೋಡುವ. की माला जपते जपते आप बनी मैं शाम, सांसों की माला पे सांसों की. ಗೈಸ್, ನಿಮ್ಗೆ ಈಗ ಕೇಳಿಸ್ತಾ ಇದೆಯಾ ಗೊತ್ತಿಲ್ಲ, ಮೈಕ್ ನಾನು ಹಾಕ್ಲಿಲ್ಲ, ಇಲ್ಲಿಂದನೇ ಮಾತಾಡ್ತಾ ಇದ್ದೀನಿ. ಈ ಬಿಸಿಲಲ್ಲಿ ಒಂದು ಶುಗರ್ ಕ್ಯಾನ್ ಜ್ಯೂಸ್, ಕಬ್ಬಿನ ಜ್ಯೂಸ್ ಕುಡಿಲಿಕ್ಕೆ ಒಂದು ಖುಷಿಯೇ ಬೇರೆ. ಸೊ ನಾವು ಒಟ್ಟಿಗಿದ್ದೇವೆ, ಜಕರಿಯಾ, ಅಪ್ಪಿ, ಪುಟ್ಟ, ಆಶಿರ್, ಯಾಸಿನ್, हमारा भाई. गन्ने का जूस, शुगर कैन जूस, कब्बू जूस, long fruit, putting machine inside, amete side bala juice, 1 glass 50 rupees. ಶುಗರ್ ಕ್ಯಾಂಡತ್ತಪ್ಪ ಗ್ಲಾಸ್ ಕ್ಯಾಂಡ್ ಕೊರ್ನ ಅಸಲಾವ ರೋಡ್ ಸೈಡ್ ಊಡ್ತ ಪಡಿಕೆ ಏತ್ತಲ ತಿಕೊಂಡು ಬೋಟ್ ಐನತ್ ಬರಂದು ಪೋಯಿ ಕ್ಯಾನ್ ಕೊರ್ನ ಅಸಲಾವ ಬೈ ಈ ದೊಂಬುಗೆ ಅಸಲಾವ ಕ್ಯಾನ್ ತಿರುತುಂಡತ್ತ ಆಯ್ತು. भाई मजाक. ಮೊಬೈಲ್ ತಗೊಳ್ಳಿಕ್ಕೆ ಅಂತ ಹೊರಗಡೆ ಹೋದ್ವಿ, ಅದ್ರಲ್ಲಿ ಬಿಸಿಲಿದೆ, ಇವನು ಊಟ ಕೂಡ ಮಾಡ್ಲಿಲ್ಲ ಅಂತೆ, ಅದಕ್ಕೆ ಇವನ ಮನೆಗೆ ಮತ್ತೊಮ್ಮೆ ಬಂದೆ. ವೆಲ್ಕಮ್ ಟು ಆರ್ ಹೋಮ್, ರಿಚ್ ಮನೆ, ನಾಟ್ ಮೈ ಹೋಮ್, ಆರ್ ಹೋಮ್, ಆರ್ ಹೋಮ್, ಅವರ್ ಹೋಮ್. ಎಸ್, ಗೆಟ್ ಇನ್ ದೇರ್. ರಿಚ್ ಮನೆ ಗೈಸ್, ಇಲ್ಲಿ ಮಲ್ಕೊಂಡಿದ್ದೆ ಆಕ್ಚುಲಿ ರೂಮ್ ಅಲ್ಲಿ, ಮಲ್ಕೊಂಡಿದ್ದಾರೆ ಎ ಸಿ ಹಾಕಿ. ಸೊ ಹೊರಗಡೆ ನೋಡಿದ್ರೆ ನನ್ನ ವಾಯ್ಸ್ ಕೇಳ್ತಾ ಇದೆ, ನೋಡೋಣಲ್ಲ. ಗೈಸ್ ಫ್ಯಾನ್ಸ್, ಗೈಸ್ ಟಿವಿಯಲ್ಲಿ ನೋಡೋದು ಖುಷಿಯೇ ಬೇರೆ. ನೀವು ಟಿವಿಯಲ್ಲಿ ಒಮ್ಮೆ ಟ್ರೈ ಮಾಡಿ ಆಯ್ತಾ. ಒಳಗಡೆ
ಎಕ್ಸ್ಕ್ಯೂಸ್ ಮೀ, ವಾಟ್ ಆರ್ ಯು ಡೂಯಿಂಗ್ ಬ್ರೋ? ಮೀನ್ ಕಾಯಿಸಿದ? ನೀವೆಲ್ಲ ಊಟ ಮಾಡಿಲ್ಲ? ಹೌದು ಮಾಡಿಲ್ಲ. ಹೌದು ಗೈಸ್, ಇವತ್ತು ಯಾರಿಲ್ಲ. ಹ್ಮ್ ನಾವೇ ಶೆಫು, ನಾವೇ ನೋಡೋಣ ಏನ್ ಮಾಡ್ತಾನೆ, ತಿನ್ಲಿಕ್ಕೆ ಆಗ್ಬೋದಲ್ವಾ? ಏನಿಲ್ಲ, ಮಸಾಲೆ ಎಲ್ಲ ಅವ್ರು ಮಾಡಿಟ್ಟು ಹೋಗಿದ್ದಾರೆ, ಬರೀ ಕಾಯ್ಸೋದು ಮಾತ್ರ ನಮ್ ಕೆಲಸ ಅಷ್ಟೇ ಗೈಸ್. ಮಸಾಲೆ ಎಲ್ಲ ಮಾಡಿ ಇಟ್ಟು ಹೋಗಿದ್ದಾರೆ, ಸ್ವಲ್ಪ ಫ್ರೈ ಮಾಡಿ ಒಂದು ಊಟ ಮಾಡೋಣ. ಊಟ ಮಾಡಿ ನಾನು ಹೇಳ್ದೆ ಅಲ್ವಾ ಮೊಬೈಲ್ ತೆಗಿಲಿಕ್ಕೆ ಹೋಗ್ಲಿಕ್ಕೆ ಉಂಟಂತ, ಅಲ್ಲಿಗೆ ಹೋಗ್ಬೇಕು. ಫ್ರೈ ಆಗ್ತಾ ಇದೆ ನೋಡಿ. ಬರೇ ವಾ, ಸಂತು ಬಿರಿಯಾನಿಗೆ ತುತ್ತು ಬಾಯಿಗೆ ಬಿತ್ತು. ಕರಿ ಏನಿದೆ? ಕರಿ ದಾಲ್ ಇದೆ ಅಲ್ಲಿ ಟೇಬಲ್ ಅಲ್ಲಿದೆಯಾ? ಓಕೆ. pouch bag, sling bag, ನನ್ನ ವಿಡಿಯೋದಲ್ಲಿ ಆಡ್ ಬರುವಾಗ ನಂಗೆ ಖುಷಿ ಆಗುತ್ತೆ, ಬೇರೆ ವಿಡಿಯೋದಲ್ಲಿ ಬರುವಾಗ ನಂಗೆ ಕೋಪ ಬರುತ್ತೆ. ನನ್ನದಲ್ಲಿ ಬಂದ್ರೆ ನನಗೆ ಇನ್ಕಮ್ ಗೈಸ್ ಆಡ್ ಇಂದ. 12 ಸೆಕೆಂಡ್ಸ್ ಇನ್ನು ಜಾಸ್ತಿ ಇರ್ಬೇಕಿತ್ತು. ಅದಾಗಲ್ಲ ಬ್ರೋ, ಆಗಲ್ಲ ಬ್ರೋ. ಮುಡಿಪು ಬೇಡಿ. ನಮ್ಮ ಸುರು ಉಣ್ಕಣ ಗೈಸ್, ಮೀನು ಕಾಯಿಸಿ ಆಗಿದೆ. ಇವಾಗ ಊಟ ಮಾಡ್ಲಿಕ್ಕೆ ಕೂತ್ಕೊಳ್ಬೇಕು. ಹಾ ಗೈಸ್, ಅವನು ಮೀನು ತಿನ್ನೋದಿಲ್ಲ ಆಕ್ಚುಲಿ, ಅದಕ್ಕೆ ಇವನ್ ನೋಡಿ ಊಟ ಏನೂ ಇಲ್ಲ, ಖಾಲಿ ಮೀನು ತಿಂತಾ ಇದ್ದಾನೆ. ಮೀನ್ ಲವರ್. ಮೀನು ಇನ್ನೂ ಕೂಡ ಇದು ಮತ್ತಿ ಇನ್ನೂ ಕೂಡ 4 ಆಗ್ತಾ ಇದೆ ಗೈಸ್. ನೋಡಿ ಬಿಸಿ ಬಿಸಿ ನಮ್ಮ ಶೆಫ್. ವಾವ್, ಊಟ ಮಾಡೋಣ ಅಲ್ವಾ? ಲೆಟ್ಸ್ ಗೋ. ಧರ್ಮಗುವನಸ್ ಎಂದಿನಡಿಯ ಇವತ್ತಿನ ದಿನ ನೋಡಿ ಹೀಗೆ ಕಲಿಯಿತು. ಊಟ ಆಯ್ತು, AC ರೂಮಲ್ಲಿ ಮಲ್ಕೊಂಡ್ವಿ, ಲಾಗ್ ನೋಡಿದ್ವಿ, ಮುಗೀತು. ಯಾವಾಗ ಏನಾದ್ರೂ ನಮ್ಮ ಲೈಫಲ್ಲಿ ನಡೆಯುತ್ತೋ ಯಾರಿಗೊತ್ತು. ಅದಕ್ಕೆ ಇರೋ ಕ್ಷಣನ ಎಂಜಾಯ್ ಮಾಡೋಣ ಅಷ್ಟೇ ಅಲ್ವಾ? ಈಗೇನ ಆಗುತ್ತೆ, ಯಾವತ್ತಾದ್ರೂ ಒಂದ್ಸಲ ಬೋರ್ ಆಗೋ ದಿನ ಬಂದೇ ಬರುತ್ತೆ. ಅದಕ್ಕೋಸ್ಕರ ರೆಡಿನೂ ಆಗಿರ್ಬೇಕು, ಅದಕ್ಕೋಸ್ಕರ ನಾವು ಸ್ಟಡಿನೂ ಆಗಿರ್ಬೇಕು. ಈಗ ಮತ್ತೆ ಹೋಗ್ತಾ ಇದೀವಿ, ಎಲ್ಲಿಗಂತ ಗೊತ್ತಿಲ್ಲ, ಬಟ್ ಎಲ್ಲಿಗಾದ್ರೂ ಹೋಗ್ಲೇಬೇಕು, ಇಲ್ಲ ಅಂದ್ರೆ ಇವತ್ತಿನ ಮೊಬೈಲ್ ಆಕ್ಚುಲಿ ಮೊಬೈಲ್ ಇದೇನು ಗೊತ್ತುಂಟಾ? ಮೊಬೈಲ್ ಇದ್ದು ಇವತ್ತು ತೆಗಿಯಕ್ಕಾಗಲ್ಲ, ಯಾಕೆಂದ್ರೆ ಅದು 5 ಗಂಟೆಗೆ ಫೈನಾನ್ಸ್ನವ್ರು ಹೋಗ್ತಾರೆ. ಅದರ ಬಗ್ಗೆ ಅದು ಬೇರೆ ಒಂದು ವಿಷಯ ಇತ್ತು. ಸೊ ನಾಳೆ ಬೆಳಿಗ್ಗೆ ನನ್ನ ದೊಡ್ಡಪ್ಪ ಇದ್ದಾರೆ, ಅವ್ರಿಗೆಲ್ಲ ಆಗುತ್ತೆ. ಸಾಧಾರಣ ದೊಡ್ಡಪ್ಪ ಅಲ್ಲ, ನಮ್ದು ದೊಡ್ಡಪ್ಪ. ಅವರು ನಮ್ಮ ನಾಳೆ ಕರ್ಕೊಂಡು ಹೋಗಿ ಹೆಂಗೆ ದೊಡ್ಡಮ್ಮ ಇದ್ದಾರೆ ಅದೇ ತರ ಇವರು ಸಿಡಿಯೋ ಒಂದ್ಸಲ ಸಿಡಿಗಿದ್ರೆ ಆಮೇಲೆ ನಿಲ್ಲೋ ಮಾತೇ ಇಲ್ಲ. ಟ್ವಿಂಕಲ್ ಅಂಕಲ್ ಸೈಕಲ್ ಟೈರ್ ಅವ್ವಾರ್ ಪಂಡೇರ್ ಹೊಟ್ಟೆ ಟೈರ್. कौन है ये लोग? कहाँ से आते हैं ये? ನೋಡಿ ನನ್ನ ಡ್ರೈವರ್ ಮಾಡ್ಬಿಟ್ಟ. ನಾನು ಬಿಡ್ತೇನೆ. ಇದು ಆಕ್ಚುಲಿ ನಂದಲ್ಲ ವೆಹಿಕಲ್, ನಿನ್ನ ನಂದು ಇವಂದು. ಸೊ ನಂಗೆ ಈ ವೆಹಿಕಲ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಇದು ಯಾವಾಗ್ಲೂ ನಾನೇ ಬಿಡುದು. ಇವನು ಯಾವಾಗ್ಲೂ ಹಿಂದೆನೆ ಕೂತ್ಕೊಳ್ಳುದು. ಮಧ್ಯಾಹ್ನದ ಊಟ ಆಯ್ತು, ಇನ್ನು ಇವನಿಗೆ ಒಬ್ಬನಿಗೆ ಕಾಫಿ ಆಯ್ತಾ, ನಮ್ಗೆಲ್ಲ ಟೀ. ಸಂಜೆ ಚಾಯ್ ವಿತ್ ಮ್ಯಾಚ್ ನೋಡ್ಕೊಂಡು ಕಾಫಿ ಕೂಡ ಕಾಫಿ ಆಯ್ತಾ, ಕುಡ್ದಾಗಿದೆ. ನೀನ್ ಯಾಕೆ ಯಾವಾಗ್ಲೂ ಕಾಫಿ ಕುಡಿಯುದು? ಕಾಫಿ ಬಾಡಿ ಹಿಟ್ ಅಂತ ನನ್ನ ಹತ್ರ ಕೇಳು, ನೀನ್ ಯಾಕೆ ಚಾಯ್ ಕುಡಿಯುದು? ಕೇಳು ಬ್ರೋ. ಮುಟ್ಟೆ ತರಿಸಿದ್ಯವನು, ಇವನಂದ್ರೆ ಜಿಮ್ಮಿಗೆ ಹೋಗ್ತಾ ಇದ್ದಾನೆ ಇವಾಗ. ನೋಡಿ ಸಿಕ್ಕಿದ್ದು 1 ಪೀಸ್ 2ರಲ್ಲಿ. ಜೋಕುಲು ಬುಳಿಪಾಡು ನಲಿಪಾಡು ತೆಲಿಪಾಡು ಅವನಿ ಖುಷಿ ಆತ. ಸೊ ಗೈಸ್,
ಇವತ್ತು ನಾನು ಬೇಗನೆ ಮನೆಗೆ ಬಂದಿದ್ದೆ, ಯಾಕಂದರೆ ಇವತ್ತು ನನಗೆ ಯಾವುದೇ ವರ್ಕ್ ಇರಲಿಲ್ಲ ಮತ್ತು ಪ್ರಮೋಷನ್ ಕೂಡ ಇತ್ತು. ಅದು ಸ್ವಲ್ಪ 2 ದಿವಸ ಆದಮೇಲೆ ಮಾಡೋಣ ಅಂತ ಇದ್ದೆ. ಅಂದರೆ ಇವತ್ತಿನ ಬಿಸಿಲಿಗೆ ನಾನು ಫುಲ್ಲು ಫ್ರೆಂಡ್ಸ್ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದೆ ಇವತ್ತು. ಅಂದರೆ ಒಂದು ದಿವಸ ಫ್ರೀ ಆಗೋಣ ಅಂತ, ಒಂದು ಎಂಜಾಯ್ ಮಾಡಿಕೊಂಡು ರೆಸ್ಟ್ ಮಾಡೋಣ ಅಂತ, ಇಲ್ಲಾಂದರೆ ವೀಡಿಯೋಸು ಅದು ಇದಂತ ಇರುತ್ತೆ. ಸೊ ಇವತ್ತು ಬೆಳಿಗ್ಗಿಂದ ಇಷ್ಟರವರೆಗೆ ಹೀಗೇನೆ ಆಯಿತು. ನಾನು ಬೇಗನೆ ಮನೆಗೆ ಬಂದಿದ್ದೆ, ಫ್ರೆಂಡ್ಸ್ ಎಲ್ಲ ಮನೆಗೆ ಹೋಗಿದ್ದಾರೆ ಬೇಗ. ಸೊ ನಾನು ಇವಾಗ ಮನೇಲಿ ಕೂತ್ಕೊಂಡಿದ್ದೆ, ಒಂದು ಟೀ ಕುಡಿಬೇಕಂತ ಅನಿಸ್ತು. ಆದರೆ ಫ್ರೆಂಡ್ಸ್ ಬೇಗನೆ ಹೋಗಿದ್ದಾರೆ. ಇವಾಗ ಟೈಮ್ ನೋಡಿ 10:15 ಆಯಿತು. ಇವತ್ತೆಲ್ಲರೂ ಬೇಗ ಹೋಗಿದ್ದಾರೆ, ಅದಕ್ಕೋಸ್ಕರ ಮಲಗಿರ್ಬೋದು ಅಂತ ಅನಿಸುತ್ತೆ. ಒಬ್ಬನಿಗೆ ಕಾಲ್ ಮಾಡಿದೆ, ಟೀ ಕುಡಿಬೇಕಂತ ಅನಿಸ್ತಾ ಇದೆ, ಹೋಗೋಣ ಅಂತ. ಅವನು ನಿದ್ದೆಯಲ್ಲಿದ್ದ, ಬರ್ತೀನಾ ಇಲ್ವಾ ಆ ಥರ ಒಂದು ಡೌಟ್ ಥರ. ಇವಾಗ ಹೋಗ್ತೀನಿ ಅಲ್ಲಿಗೆ, ಬರ್ತಾನೆ ಅಂತ ನೋಡುವ, ಇಲ್ಲಾಂದ್ರೆ ಒಬ್ಬನೇ ಹೋಗ್ಬೇಕಷ್ಟೇ. ಅದೇ ಇವತ್ತಿನ ಡೇ ಬೆಳಿಗ್ಗೆಯಿಂದ ಫ್ರೆಂಡ್ಸ್ ಒಟ್ಟಿಗೇನೆ ಇದ್ದೆ. ಇವತ್ತು ರಾತ್ರಿ ಕೂಡ ಒಂದು ಟೀ ಕುಡಿದು ಬೇಗ ಬಂದು ಮಲಗಬೇಕು, ನಾಳೆಯಿಂದ ವರ್ಕ್ ಇದೆ. ಸೊ ನೋಡೋಣ, ಲೆಟ್ಸ್ ಗೋ. ಅವ್ನು ಬರ್ತಾನಂತ ಗೊತ್ತಿಲ್ಲ, ನೋಡುವ. ನಿದ್ದೆಯಲ್ಲಿದ್ದ ಅನ್ಸುತ್ತೆ, 2 ಮನಸ್ಸಿನಲ್ಲಿ ಕಾಲ್ ಕಟ್ ಮಾಡಿದ್ದ. ಗೈಸ್, ಯಾವಾಗ ಯಾವುದೇ ರಾತ್ರಿ ಆಗಿರ್ಬೋದು, ಮಧ್ಯರಾತ್ರಿ ಕಾಲ್ ಮಾಡಿದ್ರು ಬರ್ತಾನೆ. ನಿದ್ದೆ ಮಾಡ್ತಿದ್ಯಾ? ಹೌದು ಮಚ್ಚ, ನಿದ್ರೆ ಮಾಡಕ್ಕೆ ಬಿಡಲ್ಲ. ಏನ್ ಮಗ ಸಾಯ್ತೀನಿ. ಎಲ್ಲಿ ಹೋಗುದು ಇವಾಗ? ನಂಗೆ ಒಂದು ಟೀ ಕುಡಿಬೇಕಷ್ಟೇ. ಮನೇಲಿ ನಾನ್ ಕೊಡ್ತೀನಿ ಬಾ ಮಗ. ಇಲ್ಲ, ನಂಗೆ ಹೊರಗಡೆ ಕುಡಿಬೇಕು. ಗಾಡಿ ಬಿಟ್ಟು ನಂಗೆ ಟಯರ್ಡ್ ಆಗಿದೆ. ಬರ್ಬೇಕು ಬರ್ಲಕ್ಕ ಅಪ್ಪಿ ಬರ್ಬೋದಾ? ಬರ್ಬೋದು ಗೈಸ್. ಇನ್ನೊಂದು ಕಸಿನ್, ಆಕ್ಚುಲಿ ಅವ್ನು ನನ್ನ ಕಸಿನೇ ಆಗುದು. ಇನ್ನೊಂದು ಕಸಿನ್ ಕೂಡ, ನಾವೆಲ್ಲ ಫ್ರೆಂಡ್ಸ್, ಕಸಿನೇ ಇರುದು, ಕಸಿನ್ ಗ್ರೂಪ್. ಇನ್ನೊಬ್ಬ ಇದ್ದಾನೆ, ಅವನಿಗೆ ಕಾಲ್ ಮಾಡಿ ಕೇಳುವ. ಗೈಸ್, ಅಫ್ರೀದ್ ನಮ್ಮ ಮನೆಯಲ್ಲಿದೆ, ಕಾಲ್ ಮಾಡ್ತೀನಿ ನೋಡ. ಸ್ಪೀಕರ್ ಇಲ್ಲ ಹಾಕೋ. ಹಲೋ, ಆಡುಲ್ಲ ಇದು ಅವರಿಗೆ ಅರ್ಜೆಂಟ್ ಬರ್ನೆ എൻ്റെ ഗാഡി ബാക്കിയാണ് നിങ്ങളെ പോരൻ്റെ അവിടെ മീത്ത്. ഞാൻ കൂടെയൊക്കെ എത്തുമ്പോൾ ഇതായില്ല, പെട്രോൾ കാലേ. ഞാൻ അങ്ങനെ കുറച്ച് ഊന്നിയോണ്ട് വന്ന് കൊടുത്തോളാം. ഉറങ്ങിയിട്ടില്ലേ? ಬಾಬಾ. ಗೈಸ್, ಇವಾಗ ನನ್ನ ವೆಹಿಕಲ್ ಅವನ ಮನೆಯ ಸ್ವಲ್ಪ ಅಲ್ಲಿ ರೋಡಲ್ಲಿ ಬಾಕಿ ಆಗಿದೆ ಅಂತ ಹೇಳಿ ಕರೆದಿದ್ದೇನೆ. ಅವನಿಲ್ಲ ಅಂದರೆ ಬರುವುದಿಲ್ಲ, ಮನೆಯಲ್ಲಿ ಬಿಡುವುದಿಲ್ಲ, ಮತ್ತು ನನಗೆ ನಿದ್ದೆ ಬರ್ತಾ ಇದೆ ಹಾಗೆ ಹೀಗೆಲ್ಲ ಹೇಳ್ತಾನೆ. ನನ್ನನ್ನು ಕರಿಬೇಕಾದ್ರೆ ಏನು ಹೇಳೋದೇ ಇಲ್ಲ. ಅವನನ್ನು ಕರೆದ್ರೆ ಸಾಕು ಬಾ ಅಂತ ಬರ್ತಾನೆ. ಆದರೆ ಅವನಿಗೆ ಸ್ವಲ್ಪ ಸುಳ್ಳು ಹೇಳ್ಬೇಕು, ಅವಾಗ ಬರ್ತಾನೆ. ನೋಡು ಬರ್ತಾನ ಅಂತ. ಗೈಸ್, ಇವನಿಗೆ ಈಗ ಅಂದಾಜಾಗಿರ್ಬೋದು ನಮ್ಮಿಬ್ಬರನ್ನು ನೋಡಿ. ಗಾಡಿ ಬಾಕಿ ಆಗಿದೆ ಮಚ್ಚ. ನಿದ್ದೆನೆ ಮಾಡ್ಲಿಲ್ಲ. ಗಾಡಿ ಪೆಟ್ರೋಲ್ ಬಾಕಿ ಆಗಿದೆ, ಪೆಟ್ರೋಲ್ ತರುವನ. ನಿನ್ ಗಾಡಿ ತಗೊಂಡ್ ಬರ. ಪೆಟ್ರೋಲ್ ತರ್ಲಿಕ್ಕೆ ಯಾವ್ದ್ರಲ್ಲಿ ಹೋಗುದು? ಬಾ ಇದ್ರಲ್ಲಿ ಹೋಗ, ಇದು ನಾನು ಮ್ಯಾಜಿಕ್ ಮಾಡ್ತೇನೆ. ಒಂದು ಟೀ ಕುಡಿಬೇಕಂತ ಆಗ್ತಾ ಇದೆ. ಎಣ್ಣೆಗೆ ಹಾಕ್ಯಾರಿಲ್ಲ. ಆಯ್ತು ಬಾ 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 ಅಂತ. ಇಲ್ಲಿಗೆ ಬಾ, ನೀವು ಓಡುದು ಇಲ್ಲಿಗೆ, ಒಂದು ಟೀ ಕುಡಿಲಿಕ್ಕೆ ಅಲ್ವಾ? ನಾನಿಂದ ಹಾಕೊಂಡ್ರ ಹೊರಂಗಿವನ್ನ ಬಿಲ್ಚೆ. ಆಕ್ಚುಲಿ ವಿಷಯ ಏನು ಗೊತ್ತುಂಟಾ, ಇವತ್ತು ನಾವೆಲ್ಲ ಬೆಳಿಗ್ಗೆ ಬೇಗ ಮನೆಗೆ ಹೋದ್ವಿ. ಹೌದು, ಇವತ್ತು. ಆದ್ರೆ ನನಗೆ ಒಂದು ಟೀ ಕುಡಿಬೇಕಂತ ಆಗ್ತಾ ಇದೆ. ಏನ್ ಮಾಡೋದು? ಕುಡಿಬೇಕಂತಂದ್ರೆ ಏನ್ ಮಾಡೋದು? ಹೋಗುವ. ಚಲೇ ಮನೆಯಲ್ಲಿ ಹೇಳಿಲ್ಲ. ಓ, ಇದು ಮನೆಯಲ್ಲಿ ಹೇಳು ಬರುವ ಇದು ರಿಚ್ ಮುಖ ನೋಡಿ ಅಂತ ಮನೆಯಲ್ಲಿ ಹೇಳಿ ಬರುವ ಮನೇಲಿ ನನ್ ಮಗ ಹಾ ಪೇರೆಂಟಿಂಗ್ ಕೇರ್ ಮಾಡೋದಕ್ಕೆ ದೊಡ್ಡ ಮನೆನೇ ಬೇಕಂತಿಲ್ಲ, ಮನಸ್ಸು ದೊಡ್ಡದಿದ್ರೆ ಸಾಕು. ನನಗೆ ಒಬ್ಬ ತಂದೆ ಇರುವ, ಕಾಣಲಿಕ್ಕೆ ಬಂದೇ ಬರುವ. ಹೋಗು ಲೆಟ್ಸ್ ಗೋ. ಇಲ್ಲದಿಂದ ಇಲ್ಲಿಯವರೆಗೂ, ನನ್ನ ನೋವು ನಲಿವಿನವರೆಗೂ, ನಾನು ಕಂಡ ಲೋಕವೆಲ್ಲ ತಾಯಿಯೊಬ್ಬಳೇ. ನನಗೂ ಒಬ್ಬ ತಂದೆ ಇರುವ, ಕಾಣಲಿಕ್ಕೆ ಬಂದೇ ಬರುವ ಎಂಬ ಕಥೆಯ ಒಬ್ಬಲೇ ಹೇಗೆ ಕಂಡ ಕೂಡಲೇ. ಜೊತೆ ಬಾಳದ ಅಪ್ಪನ ದ್ವೇಷಿಸಲೇ, ಜಗ ಮೆಚ್ಚಿದ ಅವನನ್ನು ಪ್ರೀತಿಸಲೇ. ಕಣ್ಣಲ್ಲೇ ಕಣ್ಣಿಟ್ಟ ಕ್ಷಣವೇ ಕಣ್ಣೀರಿನ ಹನಿಗಳು ಹೇಳುತ್ತಿವೆ, ನನ್ನ ಎತ್ತವ ಒಬ್ಬ ದೇವರು ನಾ ದೇವರ ಮಗ. ಗೈಸ್, ನಿನ್ನದು ಮುಡಿಪೋತ್ಸವದೊಂದು ವಿಡಿಯೋ ಹಾಕಿದೆ ಅಲ್ವಾ? ಅದರಲ್ಲಿ ಒಂದು ಹೋಳಿಗೆ ಇತ್ತು, ನೋಡಿದ್ರ? ನನಗೆ ಅದು ಇವಾಗ ತಿನ್ಬೇಕಂತ ಅನಿಸ್ತಾ ಇದೆ. ಹೋಗಿ ನೋಡೋಣ ಇದೆಯಾ ಅಂತ. ಇದ್ರೆ ಒಂದು ತಿಂದು ಬರೋಣ ಬೇಗ. ಓಕೆ,
ಟೈಮ್ ಆಯ್ತು, ಟೈಮು 10:15 ಆಯ್ತು. ಓಪನ್ ಇದೆಯಾ ಅಂತ ಗೊತ್ತಿಲ್ಲ, ನೋಡುವ. ಇವತ್ತು ರಶ್ ಇತ್ತು ಆಕ್ಚುಲಿ. ನನಗೆ ತುಂಬಾ ಜನ ಮೆಸೇಜ್ ಮಾಡಿದ್ರು, ನಾವು ಇವತ್ತು ಹೋಗ್ತೇವೆ ನಿನ್ನ ಲಾಗ್ ನೋಡಿ. ಹೋಗಿದ್ದಾರಂತಲ್ವ ತುಂಬಾ ಫ್ಯಾಮಿಲಿ? ಹೌದೌದು. ಓಕೆ, ನಾವಿವಾಗ ಹೋಗಿ ಹೋಳಿಗೆ ಅಂತ ನೋಡಿ ಬರೋಣ. ಹೋಳಿಗೆ ಕ್ರೇವಿಂಗ್ಸ್ ತಿನ್ಲಿಕ್ಕೆ ಇರು. ಓಕೆ, ಬೋರೋ ತಿನ್ರೋ ಬರೋ ಅವಳದ ಫುಡ್ ಫೆಸ್ಟಿವಲ್ ಓಪನ್ ಇದೆ. ಹೋಳಿಗೆ ಇದೆ ಅಂತ ನೋಡುವ. ಹೋಳಿಗೆ ಇದೆ ನೋಡಿದ ಇಲ್ಲಿ. ಮತ್ತೆ ನಮ್ಮ ಜಿಮ್ ಬಾಯ್ಸ್ ಅಲ್ಲಿ ಇದ್ದಾರೆ ಬ್ರೋ. ಇವನ್ ನನ್ನ ಕ್ಲಾಸ್ಮೇಟ್ ನೋಡಿ ಅಂತ. ಇವಾಗ ಯಾರ ನೀ ಎಪ್ಪಡ್ರಾ ಬೈಸಪ್ ತೋರಿಸಿ ಬ್ರೋ ಒಂದ್ಸಲ ಬೈಸಪ್ ತೋರಿಸಿ. ಓ ಏಯ್ ಕೋಚಾ? ನಿಮ್ಗೆ ಕೋಚಾ? ಓ ಅಕ್ಕ ಒಂದು ಹೋಳಿಗೆ ಅವು ಖಾಲಿಯಾ? ಈಗ ಯಾವ್ದು ಕೊಡ್ತೀರಾ? ಕ್ಯಾರೆಟ್ ಎಡ್ಡೆ ಹಾಕೊಂಡ? ಹಾ, ನಿಂಗೆ ಯಾವ್ದು? ನನಗೆ ഒരു പൈനാപ്പിൾ. ಒಂದು ಪೈನಾಪಲ್, ಒಂದು ಕ್ಯಾರೆಟ್. ತುಪ್ಪ ಹಾಕಿ ಕೊಡಿ ಆಯ್ತಾ ಗೈಸ್. ಕ್ಯಾರೆಟ್ ಇದು ಮೆಲ್ಲ ಬ್ರೋ, ಮೆಲ್ಲ. ಯಾಕೆ ಈ ತರ ತಿಂತೀಯ ಅಭಿ? ಗೈಸ್, ಪೈನಾಪಲ್ ಇದು ತಿನ್ನೋದೆ. ಅದು ಕ್ಯಾರೆಟ್, ಇದು ಪೈನಾಪಲ್. ಇದು ಬಿಸಿ ಇದೆ, ತುಂಬಾ ಬಿಸಿ ಇದೆ ನೋಡಿ. ನಾಡ್ತಾ ಇರೋದು ಇಲ್ಲಿ. ಪೈನಾಪಲ್ ಬೇಡ ಬರೀ ಇಂತದೆ. ನನಗೆ ಎಷ್ಟು ಚೀಪ್ ಮನಸ್ಬಿಡ್ತು ಅಂದ್ರೆ ಸಾರಿ. ಏನೊಮ್ಮೆ ಕೊಡ್ತರು ಡೆತ್ ಸ್ಟೋರಿ ಕನ್ಫರ್ಮ್ ಮಾಡಿ. ದಿನ ಹಾಳಾಯ್ತು ನಂದು. ಯಾವಾಗ್ಲೂ ಹೀಗೆ ಗೈಸ್. ಎಲ್ಲರೂ ಒಂದ್ಸಲ ಇಡೋದು. ನಮ್ ಸ್ನೇಹಿತರು ಹಂಗಲ್ಲ, ಕಂಟಿನ್ಯೂ ಆಗ್ತಾನೆ ಇರ್ತಾರೆ. ನಾವು ಕೊಡ್ತಾನೆ ಇರ್ತೀವಿ. ಮತ್ತೆ ಆ ಪೈನಾಪಲ್ ಒಂದು 2 ಸಲ ಆಯ್ತು. ನನ್ನ ಮಾವನ್ ಮಗ ನನ್ನ ಮಗ. ಬೇಡ, ನಂಗೆ ಗೊತ್ತಿಲ್ವಾ? ನನಗೆ ಇಡ್ಲಿಕ್ಕೆ ಬರ್ತೀರ ನೀವು ಗೈಸ್. ನೈಟ್ ಔಟು ಅವನೊಬ್ಬ ಇಲ್ಲದಿದ್ರೆ ಫೀಲ್ ಆಗಲ್ಲ. ಸೊ ಅವನ ಮನೆಗೆ ಬಂದಿದ್ದೀವಿ ಇವತ್ತು. ಅದು ಯಾರು ಅಂತ ನೀವೇ ನೋಡಿ. ಗೆಸ್. ಗರಿಸ ಸಾನಿ ನೀ ತರಿದ ಯಾವಾಗ ಸಂಜೆ ಬಂದಿದ್ದಾನೆ ಮಲಗ್ತೇನೆ ಅಂತ. ಇವಾಗ ನೋಡಿ, ಇವನ ಹೊಟ್ಟೆ ಫುಲ್ ಇದ್ರು ಕೂಡ ಇಲ್ಲಿಗೆ ಬಂದ್ರೆ ಒಮ್ಮೆ ಊಟ ಮಾಡ್ತೇನೆ. ಯಾಕೆ ಅದಕ್ಕೆನಾ? ಇವನ್ ನೋಡಿ ಗೈಸ್, ಸಂಜೆ ಬಂದಿದ್ದಾನೆ ನಿದ್ದೆ ಬರ್ತದೆ ಅಂತ. ಇದು ನಿದ್ದೆ ಮಾಡಿರುವ ಮುಖನ ನೋಡಿ. ಯಾಕೆ ನೀನು ಇವಾಗ ಬೇಗ ಬರ್ತೀಯ? ಹೊರಗೆ ಕೂತ್ರೆ ಟೆನ್ಷನ್ ಆಗ್ಬಿಡುತ್ತೆ, ಅದಕ್ಕೆ. ಮನೆಯಲ್ಲಿ ಆದ್ರೆ ಅಮ್ಮನ ಮುಖ ನೋಡುವ ಖುಷಿ. ಓ, ದಿಲ್ ಮೇರಾ ಸಂಟಿ ಹೇ ತೋ ದಿಲ್ ನಾ ಮೇರಾ ತೋಡಿನಾ. ನೋಡಿ ಅಂತೆ ಹಿಟ್ಲರ್ ಗೈಸ್. ಹಿಟ್ಲರ್ ತರ ಕಾಣಿಸ್ತಾ ಇದೆಯಾ ಈ ಕಡೆ? ಸ್ವಲ್ಪ ಈ ಹೇರ್ ಸ್ಟೈಲ್ ನೋಡಿ, ಸ್ವಲ್ಪ ಕೆಳಗೆ ಗೈಸ್. ನನ್ನ ಫ್ರೆಂಡ್ಸ್ ಅಲ್ಲಿ ಒಬ್ಬನಿಗೆ ಒಂದು ಹಿಡ್ಡನ್ ಟ್ಯಾಲೆಂಟ್ ಇದೆ, ಇವಾಗ ತೋರಿಸ್ತೇನೆ ನೋಡಿ. ಗರಿಸ ಸಾನಿ ನೀ ದರಿದ ಪದಪ ಗರಿಸ ಸಾನಿ ನೀ ದರಿದ ಪದಪ ಗಮ ಪದರೆ ಮಗ ಸರೆ ರೇ ಗ ಮ ಪ ದ ಪಮ ಗರಿ ಸರೆ ರೇ ಗ ಮ ಪ ದ ಪಮ ಗರಿ ಸರೆ ರೇ ಗ ಮ ಪ ಸರೆ ರೇ ಗ ಮ ಪ ಸರೆ ರೇ ಗ ಮ ಪ. ಕನ್ನೆ ಕಣ್ಮಣಿಯೇ ಮುನ್ನೋಡು ಶರಣಾಗಿರೇ ದೀವಾನ ದುನಿಯಾ. ಪುಡ್ಚಿ ವೆಚ್ಚಿಟ್ಟು ನೋಡಿ ಅಂತೆ. ವಾಟ್ ಅ ಟ್ಯಾಲೆಂಟ್ ಬ್ರೋ, ಯು ದ ಟ್ಯಾಲೆಂಟೆಡ್ ಗಾಯ್.
ಅಲ್ಲ ಇത്ര ನಾವ್ ಹಿಂಗೇನೆ ಪಾಡಿ ಇಲ್ಲ ಇಪ್ಪ ಕರೆಕ್ಟ್ ಪಾಡಿಯರ ಕ್ಯಾಮರಾ ಬಂದ್ರೆ ಎಲ್ಲಾನು ಇಲ್ಲ ಕ್ಯಾಮರಾ ಬಂದ್ರೆ ಎಲ್ಲಾನು ನಡೆಯುತ್ತೆ. ನಡೆಯುತ್ತೆ. ಯಾಸಿನ್ಗೆ ಕಾಲ್ ಮಾಡಿದೆ ಮತ್ತೆ ನಾನು ಕಟ್ ಮಾಡಿದೆ, ಯಾಕೆಂದ್ರೆ ಅವನಿಗೆ ನಿದ್ರೆ ಕೂಡ ಇರ್ಲಿಲ್ಲ. ಅವನಿಗೆ ನಿನ್ನೆ ನಿದ್ರೆ ಮಾಡ್ಲಿಲ್ಲ ಅಂತೆ. ಅಲ್ಲ ಎಲ್ಲಿಗೆ ಹೋಗ್ತೇವೆ ನಿದ್ರೆ ಮಾಡ್ಲಿ. ಗೈಸ್ ಇದೊಂದು ವ್ಯೂ ನೋಡಿ, ಮೇಲೆ ಕುತ್ಕೊಂಡು ನೋಡ್ಲಿಕ್ಕೆ ಎಷ್ಟು ಖುಷಿ ಆಗುತ್ತೆ. ತಲಪಾಡಿಯಲ್ಲಿ ಐ ಲವ್ ಚಾಯ್ಗೆ ಬಂದಿದ್ದೇವೆ. ಆರ್ಡರ್ ಮಾಡಿದ್ದೀರಾ? ಏನು ಆರ್ಡರ್ ಮಾಡಿದ್ದೀರಾ? ಸ್ಟಾರ್ಟಿಂಗಿಗೆ ಸ್ವಲ್ಪ ಗ್ಯಾಸ್ ಅಲ್ಲಿ ಹಿಡಿದಿದೆ, ಲೇಟ್ ಲೈಮ್ ಸೋಡಾ ಬಂತು. ಇದು ಗಲ್ಲಿ ಆಮ್ಲೆಟ್, ಐ ಲವ್ ಗಲ್ಲಿಯಲ್ಲೂ ಆಮ್ಲೆಟ್, ಗಲ್ಲಿ ಆಮ್ಲೆಟ್. ಗಲ್ಲಿ ಆಮ್ಲೆಟ್ ಅನ್ನು ನಿಮ್ಮ ಹಲ್ಲಿನಲ್ಲಿ ತಿಂದು ಇದರ ಇದು ಹೇಳಿ ಹೇಗಿದೆ ಅಂತ. ಉಂಟು ಸಾವನು. ಹೌದಾ? ಓ ವೆರೈಟಿ ಮಸಾಲ. ಒಳಗಡೆ ತುಂಬಾ ಮಸಾಲ ಇದೆ ಅಂತ ಅಲ್ವಾ? ಒಳಗಡೆ ನೋಡಂತೆ. ಓ ವಾವ್. ಗೈಸ್ ಅದೇ ಗಲ್ಲಿಯಲ್ಲಿ ಒಳಗಡೆ ಅಲ್ವಾ ತುಂಬಾ ಇರೋದು? ಅದೇ ಹಾ ತಿನ್ನಿ. ಗಲ್ಲಿಯಲ್ಲೂ ಆಮ್ಲೆಟ್. ಇದರಲ್ಲಿ ಆಮ್ಲೆಟ್ ಅಲ್ಲ, ಆಮ್ಲೆಟ್ ಮೊಟ್ಟೆ ಎಲ್ಲ ಒಂದೇ ಟೇಸ್ಟ್ ಬರೋದು, ಒಳಗಡೆ ಇರೋ ಮಸಾಲ. ಇಟ್ಸ್ ಗುಡ್ ರೈಟ್. ಸಿಗ್ನೇಚರ್. ಓಕೆ, ನೆಕ್ಸ್ಟ್ ಇದು ಸ್ಪ್ಯಾನಿಶ್ 3 ಕಟ್ಟಿದೆ. ಸ್ಪ್ಯಾನಿಶ್ ಟ್ರೈ ಮಾಡಿ. ಸ್ಪ್ಯಾನಿಶ್ ಗುಡ್, ಇಟ್ಸ್ ಗುಡ್. ಚೀಸ್ ಬಂದ್ಬಿಟ್ಟು ಟೇಸ್ಟ್ ಆಗಿದೆ ಗೈಸ್, ಡಿಲೈಟ್. ಇದರದ್ದು ಡಿಸೈನ್ ನೋಡುವಾಗಲೇ ಬಾಯಲ್ಲಿ ನೀರು ಬರುತ್ತೆ. ಡಿಲೈಟ್. ಇದೆ ಆಕ್ಚುಲಿ ತುಂಬಾ ಟೇಸ್ಟ್ ಆಗಿದೆ. ಓನರ್ ಇಲ್ಲಿದ್ದಾರೆ ನೋಡಿ, ಐ ಲವ್ ಚಾಯ್ ಇದು. ಐ ಬ್ರೋ, ಇದು ಯಾವಾಗ ಓಪನ್ ಆದದ್ದು? 1 ವಾರ ಆಯ್ತು ಓಪನ್ ಆಗಿ. 1 ವಾರ ಆಯ್ತಲ್ವಾ? ಹೇಗೆ ಟೇಸ್ಟ್ ಹೇಗಿದೆ? ಟೇಸ್ಟ್ ಕೂಡ ಒಳ್ಳೇದಿದೆ, ಇಲ್ಲಿದೆ ವ್ಯೂ ಕೂಡ ಮಸ್ತ್ ಆಗಿದೆ. ಒಂದ್ಸಲ ವಿಸಿಟ್ ಮಾಡ್ಲೇಬೇಕು. ಇವಾಗ ನನ್ಗೊಂದು ಡೌಟ್ ಇದೆ, ಏನಂದ್ರೆ ಹುಡುಗರಿಗೆ ಬ್ರೇಕಪ್ ಆದ್ರೆ ಬ್ರೋಕನ್ ಆರ್ಟ್ಸ್ ಅಂತ ಹೇಳ್ತಾರೆ, ಹುಡುಗಿರಿಗೆ ಬ್ರೇಕಪ್ ಆದ್ರೆ ಏನಂತ ಹೇಳ್ತಾರೆ? ಇಬ್ಬರಿಗೆ ಹಾಟಲ್ಲಿ ಬ್ರೋಕನ್ ಅಂದ್ರೆ ಸೇಮ್. ಮತ್ತೆ ಅವ್ರು ಹೆಂಗ್ ಮೋಸ ಮಾಡೋದು ಗೊತ್ತು? ಏನಂತೆ? ಏನಿಲ್ಲಪ್ಪ, ಎಲ್ಲ ನಂದೇ ತಪ್ಪು. 2 ಆಟ ಒಂದೇ ತರ ಹೆಂಗ್ ಮಚ್ಚ ಅವ್ರು ಮಾತ್ರ ಮೋಸ ಮಾಡೋದು ಅಲ್ವಾ? ಇವನಿಗೆ ಆಕ್ಚುಲಿ ಇದು ಅರ್ಥ ಆಗಿ ಈ ತರ ಗೊತ್ತಿರೋದಲ್ಲ, ಇವನಿಗೆ ಅರ್ಥನೇ ಆಗಿಲ್ಲ, ಆ ಬೇಜಾರಲ್ಲಿ ಗೊತ್ತಿರೋದು. ಅವರು ಹೇಳಿದ್ರಲ್ಲಿ ಹಿಂಗೇನು ಅರ್ಥ ಆಯ್ತು? ಇವಾಗ ನನಗೆ ಅರ್ಥ ಆಗ್ತಾ ಬಂತು ಏನು ಅಂತ. ಅವನು ಹೇಳೋದು ಕಾರ್ಯ ಇಲ್ಲಿ ಅವನು ಹೇಳೋದ್ರಲ್ಲೂ ತೂಕ ಇದೆ ಅಂತ. ತೂಕ ಇದೆ, ಮಾತಿನಲ್ಲಿ ತೂಕ ಇದೆ. ಬಟ್ ಆ ತೂಕನ ಯಾರು ತಗೊಂಡೋಗಿದ್ದಾರೆ? ತಕ್ಕಡಿ ಬಾರಿ ಹಂಗೆ ಅಲ್ಲಾಡ್ತಾ ಇದೆ ಮೇಲೆ ಕೆಳಗೆ. ತೂಕ ಮಾಡೋಕೊಂದು ಕಾಯಿ ಅಂತ ಇತ್ತು, ಆ ಕಾಯಿನ ಕಿತ್ಕೊಂಡೋಗಿದ್ದಾರೆ. ಲವ್ ಫೇಲಿಯರ್ ಆನಗ ಆಪನ ಬೇನೆ ಪಡಿಕೆಡ್ ಕಲ್ಲಾನಗ ಸಮ ತಾತ ಬೇನೆ ಆಪುಚಿ. ಇವಾಗ ಇಲ್ಲಿ ಬಿಲ್ ಕೊಡ್ಲಿಕ್ಕೆ ಯಾರು ಗೊತ್ತುಂಟಾ? 3 ಸಲ ಅದನ್ನು ಫ್ಲಿಪ್ ಮಾಡ್ಬೇಕು. ಅದರಲ್ಲಿ 1 ಸಲನು ಯಾರ್ದು ನಿಲ್ಲಲ್ಲ, ಅವರು ಬಿಲ್ ಕೊಡ್ಬೇಕು. ಹಾ ಏಯ್ವಾ ಅಯ್ಯವಾ. ಹಾ ಹಾ ಇನ್ಯಾರ್ದು ಬಿಲ್ ಅಲ್ಲ, ಅವರು ಶೇರ್ ಮಾಡಿ ಬಿಲ್ ಕಟ್ಟಿ ಆಯ್ತು. ಹಾ ಹಾ ನಿಮ್ಮಿಬ್ಬರದ್ದು ಶೇರ್ ಆಯ್ತು ಬಿಲ್ಲಿಗೆ. ನಂದು ನೋಡು. ನಂಗಿಲ್ಲ ಇಲ್ಲ, ನೀವಿಬ್ರು ಸೇರಿ ಬಿಲ್ ಕೊಟ್ರಾಯ್ತು.
ಅವಾಗೆ ಒಂದು ಚಾನ್ಸ್ ಕೊಡ, ಇಬ್ಬರಲ್ಲಿ ಯಾರು ಹಾಕೋದಿಲ್ಲ ಅವರಿಗೆ ಬಿಲ್ ಹಾಕ್ಲಿಕ್ಕೆ. ಟೂ 3 ಆಸಿರೆ ಕಟ್ಟು. ಏಯ್ ಕಮ್ ಬ್ಯಾಕ್ ಬ್ರೋ ಬಿಲ್ ಕೊಡ್ಲಿಕ್ಕೆ ಕೊಡೋಣ ಬಿಡಿ. ಗೈಸ್ ನಮ್ ಫೇವ್ರೇಟ್ ಬಂದಿದೆ, ಬ್ಲ್ಯಾಕ್ ಟೀ. ಅವನೊಬ್ಬ ಯಾವಾಗ್ಲೂ ಕಾಫಿ. ನೀನ್ ಬ್ಲ್ಯಾಕ್ ಟೀ ಯಾವಾಗ್ಲೂ ಕುಡಿಯೋದು? ಯಾವಾಗಲಲ್ಲ, ಸಣ್ಣ ವಯಸ್ಸಿಂದ ಮನೆಯಲ್ಲಿ ಹಾ, ಇವನ್ ರಿಚ್ ಅಲ್ಲ, ಹಾರ್ಲಿಕ್ಸ್ ಬೂಸ್ಟ್ ಮಾತ್ರ ಇಲ್ಲ. ಇವನ್ ಮನೆಯಲ್ಲಿ ಹಾರ್ಲಿಕ್ಸ್ ಬೂಸ್ಟ್ ಮತ್ತೆ ಹಾ ಕುಡಿಕಿದ್ದಾನೆ ಚೆಲ್ಲಿ. ಅವನು ಹೇಳೋದು ಹೇಳ್ಬೇಡಿ ಅದೆಲ್ಲ ಲೈಕ್ ಮಾಡಬೇಡಿ. ಅಲ್ಲ ಬಾರ್ನ್ವಿಟಾ ಕಾಂಪ್ಲೆಕ್ಸಾ? ಕಾಂಪ್ಲೆಕ್ಸ್ ಇದು ಬಿಲ್ಡಿಂಗ್ ಕಾಂಪ್ಲೆಕ್ಸ್. ಇವನು ಯಾವಾಗ್ಲೂ ಬ್ಲ್ಯಾಕ್ ಟೀ. ಏ ಬ್ರೋ, ಬ್ಲ್ಯಾಕ್ ಇಸ್ ಬ್ಯೂಟಿ ಬ್ರೋ. ಗೈಸ್ ನೋಡಿ ಏನ್ ಅವಸ್ಥೆ ಬ್ರೋ, ಅದೇ ಇಂಡೈರೆಕ್ಟ್ ಆಗಿ ಹೇಗೆ ಫಸ್ಟ್ ಟೈಮ್ ಯಾವಾಗ್ಲೂ ಕುಡಿಯೋದು ಈ ತರ ಕಪ್ಪಲ್ಲಿ, ಇವತ್ತು ಈ ತರ ಗ್ಲಾಸ್ ಸಿಕ್ಕಿದೆ. ಆಗಲ್ಲ, ಅವನಿಗೆ ಕುಡಿಲಿಕ್ಕೆ ಆಗಲ್ಲ. ನಮ್ಮ ಎದುರು ಆರ್ಡರ್ ಮಾಡಿದ, ಮತ್ತೆ ಇವಾಗ ಮೆಲ್ಲ ನೆಪ ಮಾಡುದು. ನಮ್ಮರೊಟ್ಟಿಗೆ ಬರಲ್ಲ, ಅವನ ಬಜ್ಜಿ ಬಲಿ ರಿಚ್ ಫ್ಯಾಮಿಲಿ, ಅವ್ರ ಹತ್ರ ಮಾತ್ರ ಹೋಗುದು. ನೀನು ಕುಡಿಯೋದಿದ್ರೆ ಬೇಡ ಅಂತ ಹೇಳು ಡೈರೆಕ್ಟ್ ಆಗಿ. ಸೊ ಗೈಸ್ ನಾನು ಮನೆಗೆ ರೀಚ್ ಆದೆ, ಇವಾಗ ಟೈಮ್ 4 ಆಯ್ತು. ಮತ್ತೆ ಫ್ರೆಂಡ್ಸ್ ಅನ್ನೆಲ್ಲ ಮನೆಗೆ ಬಿಟ್ಟು ಇವಾಗ ಬಂದದಷ್ಟೇ. ವೀಕೆಂಡ್ ನೈಟ್ ಔಟ್ ಹೋದ್ರೆ ಇಷ್ಟು ಲೇಟ್ ಆಗುತ್ತೆ. ಇವಾಗ ಇನ್ನು ಎಡಿಟ್ ಮಾಡಬೇಕು, ಬೆಳಿಗ್ಗೆ ಬೇಗ ಎದ್ದೇಳಬೇಕು, ನಿದ್ರೆದ್ದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ಇಟ್ಸ್ ಓಕೆ, ವಾರದಲ್ಲಿ 1 ದಿವಸ ಅಲ್ವಾ. ಸೊ ಗುಡ್ ನೈಟ್ ಗೈಸ್. ಈ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೀ. ಬಾಯ್.